ಡಿಕ್ಕಿ ಓವರ್ಲಾಕ್ ಆಯಿಲ್ ಸರ್ಕೇಷನ್. ನೋಡಿ ಫ್ರೆಂಡ್, ಜಿಕ್ಕಿ ಮಿಷಿನಲ್ಲಿ ಆಯಿಲ್ ಬಂದಿಲ್ಲ ಅಂದರೆ ಆಯಿಲ್ ಪಂಪಿಲ್ಲಿ ವರ್ಕ್ ಆಗ್ತಾಯಿಲ್ಲ. ಓಪನ್ ಮಾಡಿ ಕ್ಯಾಪು ನೋಡ್ಕೊಳ್ಳಿ, ಆಯಿಲ್ ಬರ್ತಾಯಿಲ್ಲ. ಆಯಿಲ್ ಬರ್ತಾಯಿಲ್ಲ ಅಂದರೆ ಏನು ಮಾಡಬೇಕು? ಜಿಕ್ಕಿ ಓವರ್ಲಾಕ್ ಮಿಷಿನಲ್ಲಿ ಇದೆಲ್ಲ ತೆಗೆದ್ಬಿಟ್ಟು, ಬೆಲ್ಟೆಲ್ಲ ತೆಗೆದು, ಚೈನೆಲ್ಲ ತೆಗೆದು, ಆಯಿಲ್ ಟ್ಯಾಂಕ್ ಎಲ್ಲ ಓಪನ್ ಮಾಡಿಕೊಂಡು 10-11 ಸ್ಪಾನರಲ್ಲಿ ಇದೆಲ್ಲ ನಟ್ಟು ಓಪನ್ ಮಾಡಿ ಮತ್ತೆ ಸ್ಟಾಪ್ ಮಾಡು. 1 ನಿಮಿಷ. ಈ ಥರ ಓಪನ್ ಮಾಡಿ, ಸ್ಕ್ರೂ ಎಲ್ಲ 4 ಸ್ಕ್ರೂ ಇರುತ್ತೆ. 4 ಸ್ಕ್ರೂ ಓಪನ್ ಮಾಡಿ, ಇದು ಆಯಿಲ್ ಟ್ಯಾಂಕು ಓಪನ್ ಮಾಡಬೇಕು. ಹೀಗೆ ಓಪನ್ ಮಾಡಿದ್ಮೇಲೆ ಆಯಿಲ್ ಪಂಪಲ್ಲಿ ಡಸ್ಟ್ ಆಗಿದೆಯಾ ನೋಡಬೇಕು. ಆಗಿಲ್ವಾ, 5M ಅಲಂಕಿಯಿಂದ ಇದು ಓಪನ್ ಮಾಡಿ, ಮೇಲೆ ಆಯಿಲ್ ಪಂಪ್ ಮೆಸ್ ಇರುತ್ತಾ ನೋಡ್ಕೊಂಡು ಓಪನ್ ಮಾಡಬೇಕು. ಫಸ್ಟ್ ಒಂದು ಪೈಪ್ ಬರುತ್ತೆ, ಇದು ಸೆಕೆಂಡ್ ಪೈಪ್. ಇದು ಓಪನ್ ಮಾಡಿ, ಇದೆಲ್ಲ ಓಪನ್ ಮಾಡಬೇಕು. ಇದು ಓಪನ್ ಮಾಡಬೇಕು. 2 ಸ್ಕ್ರೂ ಇರುತ್ತೆ. 2 ಸ್ಕ್ರೂ ಓಪನ್ ಮಾಡಿ ನೀಟಾಗಿ. ಮೇಲ್ಗಡೆ ಎಲ್ಲ ಮೆಸ್ ಇರುತ್ತೆ, ಮೆಸ್ ಎಲ್ಲ ಓಪನ್ ಮಾಡಿ ತೆಗೆದು, ಒಳಗಡೆ ಚಿಕ್ಕ ಚಿಕ್ಕದೆಲ್ಲ ಗೇರ್ ಥರ ಇರುತ್ತೆ. ಆಮೇಲೆ ಟೆಸ್ಟರ್ ತೊಗೊಂಡು 1 ಸ್ಕ್ರೂ ಇರುತ್ತೆ ಇಲ್ಲಿ ಗೇರ್ಗೆ. ಪಂಪ್ದು ಗೇರ್ದು ಇರುತ್ತೆ. ಗೇರ್ ಫಸ್ಟ್ ಸ್ಕ್ರೂ, ಸೆಕೆಂಡ್ ಸ್ಕ್ರೂ, ಎರಡರಲ್ಲಿ ಯಾವುದು ಕುತ್ಕೊಂಡ್ರೂ ಓಕೆನೆ ಸ್ಟೆಪ್ಪಲ್ಲಿ. ಇದು ಓಪನ್ ಮಾಡಿ, ಇದು ಬ್ಯಾಕ್ ಸೈಡ್ ಗೇರ್ ಓಪನ್ ಇರುತ್ತೆ. 1 2 ಓಪನ್ ಆಗುತ್ತೆ. ಓಪನ್ ಆದಮೇಲೆ ತಿರ್ಗಾ ನೋಡಿ ಫಿಟ್ಟಿಂಗ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಹಿಂಗೆ ಹಾಕ್ಬಿಟ್ಟು ಸೆಕೆಂಡ್ ಗೇರ್ ಹಿಂಗೆ ಹಾಕ್ಬಿಟ್ಟು, ಓಕೆನಾ? ತಿರ್ಗಾ ಏನು ಮಾಡಬೇಕು ನಾವು, ಈ ಸ್ಟೆಪ್ಪಲ್ಲಿ ಫಸ್ಟ್ ಸ್ಕ್ರೂ ಅಥವಾ ಸೆಕೆಂಡ್ ಸ್ಕ್ರೂ ಯಾವುದನ್ನು ಕೂರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಈ ಟೈಪ್ ಮಾಡಿಕೊಂಡು, ಈ ಸ್ಕ್ರೂ ಟೈಪ್ ಮಾಡಿಕೊಂಡು ಈ ಥರ ಫಸ್ಟು ರೊಟೇಟ್ ಮಾಡಬೇಕಿಲ್ಲ. ಜಾಸ್ತಿ ಆದರೂ ಪ್ರಾಬ್ಲಮ್ಮೇ, ಕಡಿಮೆ ಆದ್ರೂ ಇಲ್ಲಿ ಮೇಲ್ಗಡೆ ಟಚ್ ಆಗುತ್ತೆ. ಎಲ್ಲಿದು ಮೆಸ್ ಕವರ್ ಇರುತ್ತೆ, ಮೆಸ್ ಕವರ್ ಟಚ್ ಆಗುತ್ತೆ. ಲೈಟಾಗಿ ನೋಡ್ಕೊಂಡು ತಳ್ಕೊಂಡು ತಿರ್ಗಾ ಟೈಟ್ ಮಾಡಿ. ಮೆಸ್ದು ಫಸ್ಟ್ ಪಾರ್ಟು, ಅದರಲ್ಲಿ ಆಯಿಲ್ ಫಸ್ಟ್ ಪಾರ್ಟ್ ಹೋಗಿ ಎಲ್ಲ ರೆಸ್ಟ್ ಆಗಿ ಫುಲ್ ಗಲೀಜಾಗಿರುತ್ತೆ. ಮೆಸ್ಸಲ್ಲಿ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೇಕು. ಸೇಮ್ ಇರುತ್ತೆ. ಇದು ಹಿಂಗೆ ಕೂರಿಸ್ಕೋಬೇಕು, ಇದೇ ಥರ ಕೂರಿಸ್ಕೊಂಡು ಸ್ಕ್ರೂ ಡ್ರೈವರಲ್ಲಿ ಫಸ್ಟ್ ಸ್ಕ್ರೂ ಕೂರಿಸ್ಕೋಬೇಕು ಫಸ್ಟು. ಆಮೇಲೆ ಸೆಕೆಂಡ್ ಸ್ಕ್ರೂ ಬರುತ್ತೆ ನೋಡಿ. ಫಸ್ಟು ಇದು ಸೆಕೆಂಡ್ ಸ್ಕ್ರೂ ಹಾಕಿದ್ದೀನಿ. ಆದಮೇಲೆ ಪಂಪಿಂಗೆ ಫಸ್ಟ್ ಆಯಿಲ್ ಟ್ಯಾಂಕಲ್ಲಿ ಆಯಿಲ್ ಹಾಕ್ಬಿಟ್ಟು ಹಿಂಗೆ ಪಂಪಲ್ಲಿ ಚೆಕ್ ಮಾಡಬೇಕು, ರೊಟೇಟ್ ಮಾಡಿ. ನೋಡಿ ಫಸ್ಟ್ ಒಂದು ವರ್ಕ್ ಆಗ್ತಾಯಿದೆಯಾ, ಇದು ಕ್ಲೋಸ್ ಮಾಡಿ. ಇದು ಚೆಕ್ ಮಾಡಿ, ಎರಡನೇದು 2 ವರ್ಕ್ ಆಗ್ತಾಯಿದೆಯಾ ನೋಡಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಬೇಕು ಟ್ಯಾಂಕಲ್ಲಿ, ನಾನು ಕಡಿಮೆ ಹಾಕಿದ್ದೀನಿ. ನೀವೂ ಅದೇ ಥರ ಮಾಡ್ಕೊಳ್ಳಿ. ಹಂಗೆ ಡೌಟ್ ಇದ್ದರೆ ಒಂದು ಮುಚ್ಚಿ ಒಂದು ಓಪನ್ ಮಾಡಿ, ಈ ಥರ ಮಾಡಿ. ಪಂಪ್ ಓಕೆ ಆಯಿತಾ, ಹಿಂಗೆ ತೆಗಿಬೇಕು. ತಿರ್ಗಾ ಮತ್ತೆ ಹೆಂಗೆ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಸೇಪ್ ಹಿಂಗೆ ಬರುತ್ತೆ, ಮತ್ತು ತಿರ್ಗಾ ಹಿಂಗೆ ಹೋಗ್ಬೇಕು. ಇದು ಇದೇ ಥರ 2 ಸ್ಕ್ರೂ ಬರುತ್ತಲ್ವಾ ನೋಡಿ. ಇದು ಫಸ್ಟ್ ಪೈಪ್, ಇದು ಆಯಿಲ್ ಪೈಪ್ ಹಾಕೋದು ತುಂಬ ಇಂಪಾರ್ಟೆಂಟು. ಒಳಗಡೆ ನೋಡ್ಕೊಳ್ಳಿ, 2 ಪೈಪ್ ಇರುತ್ತೆ. ಸೈಡಿಗೆ ಫಸ್ಟ್ ಪೈಪ್ ಇದು ಸೆಕೆಂಡ್ ಪೈಪ್ ಬರುತ್ತೆ. ಇದು ರೈಟ್ ಸೈಡಲ್ಲೂ ಹೋಗುತ್ತೆ ಒಳಗಡೆ, ಓಕೆನಾ? ಯಾರು ಗೊತ್ತಾಗಿಲ್ಲ ಅಂದರೆ ನೀವು ಬೇಕಾದ್ರೆ ಫಸ್ಟು ಫೋಟೋ ಹೊಡ್ಕೊಳ್ಳಿ. ಆಮೇಲೆ 2 ಪೈಪ್ ಹಾಕಿದ ತಕ್ಷಣವೇ ಈ ಸ್ಕ್ರೂ ಕರೆಕ್ಟಾಗಿ ಸ್ಟೆಪ್ಪಲ್ಲಿ ಕೂರಿಸ್ಬಿಟ್ಟು ಮತ್ತೆ ತಿರ್ಗಾ 5M ಅಲಂಕಿ ಸ್ಕ್ರೂಗಳು ಹಾಕ್ಬಿಟ್ಟು ಇದು ಟೈಟ್ ಮಾಡಬೇಕು. ಟೈಟ್ ಮಾಡಿದ್ಮೇಲೆ ಆಯಿಲ್ ಟ್ಯಾಂಕ್ ಹಾಕಿ ಆಯಿಲ್ ಹಾಕಿ ತಿರ್ಗಾ ಚೆಕ್ ಮಾಡಬೇಕು ಪಂಪ್ ವರ್ಕ್ ಆಗ್ತಾಯಿದೆ ಇಲ್ವಾ ಅಂತ.
ಕರೆಕ್ಟಾಗಿ ವರ್ಕ್ ಆಗ್ತಾಯಿದ್ರೆ ಓಕೆ, ವರ್ಕ್ ಆಗಿಲ್ಲ ಅಂದರೆ ಪೈಪ್ ಚೇಂಜ್ ಮಾಡಬೇಕು. ಅದು ಓಕೆ ಆಯಿತು. ಈ ಪೈಪ್ ಹಾಕಿದ್ರಾ? ಹಾಕಿದ್ದೀನಿ, ಇಲ್ಲಿದು ಹಾಕಿದ್ದೀನಿ. ರನ್ನಿಂಗ್ ಇದೆಯಾ? ಆಯಿಲು ಬರ್ತಾಯಿದೆ, ಓಕೆನಾ? ಈ ಥರ ಮಾಡಿದ್ರೆ ಪರ್ಫೆಕ್ಟಾಗಿ ಆಯಿಲ್ ಬರುತ್ತೆ 100%. ಓಕೆ ಹಾಂ ಓಕೆ, ಸಕ್ಸಸ್ ಆಗಿ. ಓಕೆ.